ಮಾತರಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಲೋ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಆಫ್ಟರ್ ಸೋ ಲಾಂಗ್ ಟೈಮ್ ಎಲ್ಲ ಟ್ರಾವೆಲ್ ವ್ಲಾಗ್ಸ್ ಆದ್ಮೇಲೆ ಎಷ್ಟೋ ದಿನದ ನಂತರ ಫ್ಯಾಮಿಲಿ ವ್ಲಾಗ್ಸ್ ಬರ್ತಾ ಇದೆ. ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೀವಿ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಇವರೆಲ್ಲ ಸೇರ್ಕೊಂಡು ಎಲ್ಲೋ ಕರ್ಕೊಂಡು ಹೋಗ್ತಾ ಇದಾರೆ. ಏನೋ ಮಲ್ಪೆಯಲ್ಲಿ ಫುಡ್ ಫೆಸ್ಟಿವಲ್ ನಡೀತಿದೆ, ಮತ್ತೆ ಬೇರೆ ಇನ್ನೇನೋ ಫಂಕ್ಷನ್ಸ್ ಎಲ್ಲ ಇದೆ, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲ ಅಂತ ಹೇಳಿ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿ ಹೋಗ್ತಾ ಇದೀವಿ. ಬಿಕಾಸ್ ಎಲ್ಲರೂ ನಾವು ಒಟ್ಟಿಗೆ ಸೇರೋದೇ ಅಪ್ರೂಪ ಆಗೋಗ್ಬಿಟ್ಟಿದೆ. ಬಿಕಾಸ್ ಅಣ್ಣಂಗೆ ಅವರಿಗೆ ವೆಡ್ಡಿಂಗ್ ಸೀಸನ್, ನನಗೂ ವೆಡ್ಡಿಂಗ್ ಸೀಸನ್. ಇತ್ಲಾಗ ನನ್ ಗಂಡ ಬ್ಯಾಂಗ್ಳೂರು. ಪಾಪ ನಮ್ಮ ಅತ್ತೆ ಮಗಳು ಮಾತ್ರ ಅಮ್ಮ ಮಗಳು ಮಾತ್ರ ಎಲ್ಲ ಕಡೆ ಹೋಗೋದಾಗಿದೆ. ನಾವೆಲ್ಲರೂ ಒಂಥರ ಎಲ್ಲೆಲ್ಲೋ ಇದ್ಬಿಟ್ಟಿದೀವಿ. ಸೊ ಎಷ್ಟೋ ದಿನ ಆದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಸೇರಿದೀವಿ. ಸೊ ಹಾಗಾಗಿ ಫ್ಯಾಮಿಲಿ ಎಲ್ಲ ಸೇರಿ ಔಟಿಂಗ್ ಹೋಗ್ತಾ ಇದೀವಿ ಇವಾಗ ಮಲ್ಪೆ ಬೀಚ್ಗೆ. ಸೊ ಏನ್ ಇವೆಂಟು ಏನೋ ನಂಗಂತೂ ಗೊತ್ತಿಲ್ಲ, ನಮ್ಮ ಅತ್ತಿಗೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಮಲ್ಪೆಲ್ಲಿ ಆಕ್ಚುಲಿ ನ್ಯೂ ಇಯರ್ ಟೈಮ್ ಅಲ್ಲಿ ಫುಡ್ ಫೆಸ್ಟಿವಲ್ ಅಂತೇಳಿ ಎವ್ರಿ ಇಯರ್ ಆರ್ಗನೈಸ್ ಮಾಡ್ತಾರೆ. ಆಕ್ಚುಲಿ ಮೊನ್ನೆ ನ್ಯೂ ಇಯರ್ ಟೈಮ್ ಆಗ್ಬೇಕಿತ್ತು, ಸೊ ಏನೋ ಪ್ರಾಬ್ಲಮ್ ಆಗಿ ಪೋಸ್ಟ್ಪೋನ್ ಆಗಿ ಈಗ ಈ 11th ಇಂದ 14th ತನಕ ಏನೋ ಇಟ್ಟಿದ್ದಾರೆ ಜಾನ್ವರಿಯಲ್ಲಿ. ಸೊ ಡೈಲಿನ ಎಲ್ಲ ತುಂಬಾ ಸ್ಟಾಲ್ಸ್ ಎಲ್ಲ ಇರ್ತದೆ. ಫುಡ್ ವೆರೈಟಿ ಆಫ್ ಸೀ ಫುಡ್ಸ್ ವಿ ಕ್ಯಾನ್ ಟ್ರೈ ದೇರ್. ಆಮೇಲೆ ಮತ್ತೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲ ಇರ್ತದೆ, ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ. ಗಂಡ ಹೆಂಡತಿ ಕಪಲ್ ಡ್ಯಾನ್ಸ್ ಇರುತ್ತೆ ಈಗ ಅಲ್ಲಿ. ಬೇರೆ ಪ್ರೋಗ್ರಾಮ್ ಕರೆಸ್ತಾರೆ. ಏನು ಅಂದ್ರೆ ನಾವು ತಿನ್ನಕ್ ಹೋಗ್ತಾ ಇದೀವಿ ಅಷ್ಟೇ. ಕರೆಕ್ಟ್ ಆಗಿ ಬ್ಯಾಟಿಂಗ್ ಮಾಡ್ಕೊಂಡು ಬರೋಣ ಅಂತ. ಹೋಟೆಲ್ ಅಲ್ಲ, ಫುಡ್ ಫೆಸ್ಟಿವಲ್. ತುಂಬಾ ವೆರೈಟಿ ಇರುತ್ತೆ. ಏನೇನಿರುತ್ತೆ? ಎಲ್ಲ ಸೀ ಫುಡ್ ಮಾತ್ರನಾ? ಸೀ ಫುಡ್ಸ್ ಎಲ್ಲ ಇದೆ. ಈಗ ನೋಡ್ತೀರಾ ಅವಸರ ಯಾಕೆ? ಅಲ್ಲಿ ಹೋಗಿ ನೋಡಿ ಏನ ಅಲ್ಲಿ ಹೋಗಿ ನೋಡುದು. ಅದನ್ನ ಈಗ ಅದರಲ್ಲಿ ಇದುಂಟ ಕೇಳುದಲ್ಲ. ಏನಿಲ್ಲ, ರಕ್ಷಿತಿಗೆ ನಾನು ಯೂಟ್ಯೂಬ್ ಅಲ್ಲಿ ಒಂದು ಕಂಟೆಂಟ್ ಆಗಿರ್ಬೇಕು ಅಂತ ಮಧ್ಯೆ ಹಿಂಗೆ ಡೈಲಾಗ್ ಹೊಡಿತಂತ. ನಿಮ್ಗೆಲ್ಲ ಗೊತ್ತಲ್ಲ, ಅದೆಲ್ಲ ಕರ್ಕೊಂಡು ಹೋಗುದು ನಾನೇ. ಹೌದು, ಅಜ್ಜಿ ಕೋಳಿ ಕೂಗ್ದೆ ನಮ್ಗೆ ಯಾರಿಗೂ ಬೆಳಗ್ಗೆ ಆಗಲ್ಲ. ನಮ್ಮನೇಲಿ ರಕ್ಷಿತ್ ಇದ್ರೆ ಯಾರಿಗೂ ಬೆಳಗ್ಗೆ ಆಗಲ್ಲ. ನಾವ್ ಯಾರು ಕೆಲ್ಸಕ್ಕೆ ಹೋಗಲ್ಲ, ಏನು ಮಾಡಲ್ಲ. ಇವ್ನು ಇರ್ಲೇಬೇಕು. ಉಡುಪಿಯಲ್ಲಿ ಇದ್ದವರೆಲ್ಲರೂ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು ಅನ್ಸುತ್ತೆ. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಕಾರೆಲ್ಲ ಪಾರ್ಕ್ ಮಾಡಿ ನಾವು ಮುಂದ್ ಬರ್ಬೇಕಾದ್ರೆ ನಮಗೆ ಸಿಕ್ಕಿದ್ದು ರವಿ ಅಣ್ಣ ಮತ್ತೆ ಅಮೃತಕ್ಕ. ಹಾಯ್ ಆಯ್ತಲ್ಲ, ನೋಡಿ ಬಂದ್ರ? ಸೂಪರ್ ಉಂಟಾ? ಎಂತೆಲ್ಲ ತಿಂದ್ರಿ? ಎಷ್ಟು ಖರ್ಚಾಯ್ತು? 2,000 ಖರ್ಚಾಯ್ತು. 2,000. ತಾಳಿ ಬಣ್ಣದ ಐಸ್ ಕ್ರೀಮ್. ಮಲ್ಪೆ ಬೀಚ್ ಅಂತೂ ತುಂಬಾನೇ ಕಲರ್ಫುಲ್ ಆಗಿ ರೆಡಿ ಮಾಡಿದ್ರು. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಮಾತ್ರ. ನಾವು ಹೋಗ್ಬೇಕಾದ್ರೆ ಯಾವ್ದೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗ್ತಾ ಇತ್ತು. ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ಮಕ್ಕಳೆಲ್ಲ. ಇನ್ನೇನು ಬ್ಯಾಟಿಂಗ್ ಸ್ಟಾರ್ಟ್. ಫಂಕ್ಷನ್ ಗಿಂತ ಮೊದಲು ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತ ಹೇಳಿ ಫುಡ್ ಸ್ಟಾಲ್ಸ್ ಹತ್ರ ಬಂದ್ವಿ. ಎಲ್ಲಾ ಸ್ಟಾಲ್ಸ್ ಸಖತ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಎಷ್ಟೊಂದು ವೆರೈಟೀಸ್ ಇತ್ತು. ಯಾವ ತಿನ್ನೋದು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಫಸ್ಟ್ ಗೆ ನಾವು ಸ್ಮೋಕ್ಡ್ ಬಾರ್ಬಿಕ್ಯೂ ಟ್ಯಾಕ್ಸಿ ಅಂತ ಹೇಳಿ ಅಲ್ಲಿ ಚಿಕನ್ ನ ಆರ್ಡರ್ ಮಾಡಿದ್ವಿ. ಪ್ಲಸ್ 99 ವೆರೈಟಿ ದೋಸಾ ಅಂತ ಹೇಳ್ಬಿಟ್ಟು ಒಂದು ಸ್ಟಾಲ್ ಇತ್ತು. ಅಲ್ಲಿನೂ ದೋಸೆನ ಆರ್ಡರ್ ಮಾಡಿದ್ವಿ. ಇಲ್ಲಂತೂ ದೋಸೆಗಳು ಎಷ್ಟು ವೆರೈಟಿ ಇತ್ತು ಗೊತ್ತಾ, ಎಷ್ಟು ಯಮ್ಮಿ ಆಗಿ ಮಾಡ್ಕೊಟ್ರು ಗೊತ್ತಾ. ಫುಲ್ ಸ್ಟಫಿಂಗ್ ದೋಸೆ ಮೇಲೆ, ಅದ್ರ ಮೇಲೆ ಚೀಸ್ ಎಲ್ಲ ಹಾಕ್ಬಿಟ್ಟು ಕೊಟ್ರು. ಒಂದು ಆರ್ಡರ್ ಮಾಡೋಷ್ರೊಳಗಡೆ ಇನ್ನೊಂದು ಬರ್ತಾ ಇತ್ತು. ಸೊ ಎಲ್ಲ ಬಿಸಿಯಾಗಿ ತಿನ್ನೋದ್ರಲ್ಲಿ ಇರುವಂತ ಮಜಾನೇ ಬೇರೆ. ಇಲ್ಲಿ ನೋಡಿ, ಇವರು ಬಿಸಿಯಾಗಿ ತಿನ್ನಕ್ ಹೋಗಿ ಬಾಯಿ ಸುಟ್ಕೊಂಡು ಒದ್ದಾಡ್ಬಿಟ್ರು. ಎಕ್ಸೈಟ್ಮೆಂಟ್ ಅಲ್ಲಿ ಬಾಯಿಗೆ ಹಾಕೊಳಕ್ ಹೋಗಿ ಎಲ್ರು ಬಾಯಿ ಸುಟ್ಕೊಂಡ್ವಿ. ಬಟ್ ಇನ್ನು ದೋಸೆ ಬಗ್ಗೆ ಹೇಳ್ಬೇಕಂದ್ರೆ ದೋಸೆ ಅಂತೂ ಸಖತ್ ಟೇಸ್ಟ್ಫುಲ್ ಆಗಿತ್ತು. ಒಂಥರ ಈ ಬಾಯಿಗೆ ಹಿತ ಕೊಡೋದು ಅಂತಾರಲ್ಲ, ಆ ತರ ಸಿಕ್ಕಾಪಟ್ಟೆ ವೆರೈಟಿ ಆಫ್ ವೆಜಿಟೇಬಲ್ಸ್ ಇತ್ತು. ಒಳಗಡೆ ಚೀಸ್ ಎಲ್ಲ ಹಾಕೊಟ್ಟಿದ್ರಿಂದ ತಿನ್ನಕ್ಕಂತೂ ಸಖತ್ ಯಮ್ಮಿ ಅನ್ನಿಸ್ತಾ ಇತ್ತು. ಫುಡ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡೋರು ಒಂದ್ ಕಡೆ, ಬೀಚ್ ಹತ್ರ ಕುತ್ಕೊಂಡು ವ್ಯೂನ ಎಂಜಾಯ್ ಮಾಡೋರು ಒಂದ್ ಕಡೆ. ಇನ್ ಕೆಲವೊಂದಿಷ್ಟು ಜನ ಕೈಟ್ ಫೆಸ್ಟಿವಲ್ ಕೂಡ ನಡೆಸ್ತಾ ಇದ್ರು ಮಲ್ಪೆ ಬೀಚ್ ಉತ್ಸವದಲ್ಲಿ. ರೋಲ್ 6 on dice and win ಅಂತ ಹೇಳ್ಬಿಟ್ಟು ಒಂದು ಸ್ಟಾಲ್ ಇತ್ತು. ಇದು ಒಂಥರ ಲಕ್ ಬೈ ಚಾನ್ಸ್, ಒಂಥರ ಸ್ಕ್ಯಾಮು. 50 ರೂಪೀಸ್ ಕೊಟ್ಟು ನಾವು ಡೈಸ್ ಹಾಕ್ಬೇಕು. ಅದ್ರಲ್ಲಿ 6 ಬಿದ್ರೆ ನಮ್ಗೆ ಒಂದು ಮಾಕ್ಟೈಲ್ ಫ್ರೀ ಆಗಿ ಕೊಡ್ತಾರೆ, ಮಾಕ್ಟೈಲ್ ಆರ್ ಕೋಕ್. ಇಲ್ಲ ಅಂದ್ರೆ ನಾವು ದುಡ್ಡು ಕೊಟ್ಟು ಬೈ ಮಾಡ್ಬೇಕು. 50 ರೂಪೀಸ್ ಲಾಸ್. ಎಲ್ರಿಗೂ 6 ಬೀಳಲ್ಲ. 6 ಬಿದ್ರೆ ನಿಮ್ ಪುಣ್ಯ ಅಷ್ಟೇ. ನಾನು ರಕ್ಷಿತು ಆಡಕ್ ಹೋಗ್ಬಿಟ್ಟು ಲಾಸ್ ಮಾಡ್ಕೊಂಡ್ವಿ. ಕೊನೆಗೆ ನಾವೇ ದುಡ್ಡು ಕೊಟ್ಟು ಮೊಜಿಟೋನು ಬೈ ಮಾಡಿದ್ವಿ. ಇತ್ಲ 50 ರೂಪೀಸ್ ಲಾಸು ಮಾಡ್ಕೊಂಡ್ವಿ. ಇನ್ನು ಇಡೀ ಫುಡ್ ಫೆಸ್ಟಿವಲ್ ಅಲ್ಲಿ ಈ ಸುದೀನ್ ಕ್ಯಾಂಟಿ ಅಂತೂ ಸಿಕ್ಕಾಪಟ್ಟೆ ವೈರಲ್. ಬಿಕಾಸ್ ಏನ್ ತಗೊಂಡ್ರು 50 ರೂಪೀಸು. ಬಿಸಿ ಇಡ್ಲಿ, ಶಾವ್ಗೆ, ಅದಕ್ಕೆ ಚಿಕನ್ ಸಾರು, ಚಿಕನ್ ಸುಕ್ಕ ಅನ್ಕೊಂಡೆಲ್ಲ ನಾವು ಶಾವಿಗೆ ಮತ್ತೆ ಚಿಕನ್ ಸಾಂಬಾರ್ನ ಟ್ರೈ ಮಾಡಿದ್ವಿ. ನಿಜವಾಗ್ಲೂ ಸಖತ್ ಅಂದ್ರೆ ಸಖತ್ತಾಗಿತ್ತು. ಮಾನ್ಸ್ ಕಿಚನ್ ಅಲ್ಲಿ ಬಂಡಾಸ್ ಫ್ರೈನ ತಗೊಂಡ್ವಿ. ಮೇಡ್ ವಿತ್ ಲವ್ ಅಂತ ಇತ್ತು. ಅಷ್ಟೇ ಡಿಲಿಷಿಯಸ್ ಆಗಿ ಕೂಡ ಇತ್ತು.
ಸಿಕ್ಕಾಪಟ್ಟೆ ಸ್ಟಾಲ್ಸ್ ಗಳಿತ್ತು. ಎಲ್ಲ ಸ್ಟಾಲ್ಸ್ ಎಕ್ಸ್ಪ್ಲೋರ್ ಮಾಡಕ್ಕಾಗಿಲ್ಲ. ಕೆಲವೊಂದು ಸ್ಟಾಲ್ಸ್ ಅನ್ನ ಮಾತ್ರ ನಾವು ಹೋಗಿದ್ದು. ಇನ್ನು ನಮ್ಮ ಫುಡ್ಸ್ ಅಂತ ಹೇಳಿ ಒಂದು ಸ್ಟಾಲ್ಸ್ ಇತ್ತು. ಇಲ್ಲಂತೂ ನೋಡ್ಬೇಕು ಎಷ್ಟು ಫ್ರೆಶ್ ಸೀ ಫುಡ್ಸ್ ಗೊತ್ತಾ. ಎಲ್ಲದಕ್ಕೂ ಮಸಾಲೆ ಹಾಕಿಟ್ಟಿದ್ರು. ನಾವ್ ಯಾವ್ದು ಹೇಳ್ತೀವಿ ಅದನ್ನ ನಮ್ ಕಣ್ಣೆದ್ರಿಗೆ ಫ್ರೈ ಮಾಡಿ ತಟ್ಟೆಲ್ ಹಾಕಿ ಕೊಡ್ತಾ ಇದ್ರು. ತಿನ್ನಕ್ಕಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ನಮ್ಮ ಅತ್ತಿಗೆ ಅಂತೂ ನಂಗೆ ಕ್ರ್ಯಾಬ್ ಗಿರೋಸ್ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ಬಿಟ್ಟು ತಗೊಂಡಾದ್ಮೇಲೆ ಅವ್ರ ಪರಿಸ್ಥಿತಿ ಹೆಂಗಿತ್ತು ಅಂತ ತೋರಿಸ್ತೀನಿ ನಿಮ್ಗೆ. ಈ ಕಡೆ ನಮ್ಮ ಅತ್ತೆ ವೆಜ್ ಆಗಿದ್ರು ಆ ದಿನ. ಸೊ ಹಂಗಾಗಿ ಬರೀ ನೀರ್ ಬಾಟ್ಲ್ ಇಟ್ಕೊಂಡು ನಾವು ತಿನ್ನೋದೆಲ್ಲ ನೋಡ್ತಾ ನಿಂತ್ಕೊಂಡಿದ್ರು ಪಾಪ. ಬ್ಯಾಂಗ್ಳೂರಲ್ಲಿ ಸಖತ್ ವೈರಲ್ ಆಗಿರುವಂತಹ ಮೇಕ್ ಯೋರ್ ಓನ್ ಚಿಪ್ಸ್ ಸ್ಟಾಲ್ ಕೂಡ ಇಲ್ಲಿ ಬಂದಿತ್ತು. ಚೆನ್ನಾಗಿತ್ತು. ಈ ಚಿಪ್ಸಿಗೆ ನಮ್ಗೆ ಏನ್ ಸ್ಟಫಿಂಗ್ಸ್ ಬೇಕು ಅದನ್ನೆಲ್ಲ ಮಾಡ್ಕೊಡ್ತಾರೆ. ವೆಜ್ ನಾನ್ ವೆಜ್ ಎರಡು ಸ್ಟಫಿಂಗ್ಸ್ ಇರುತ್ತೆ. ಅಂತೂ ಇಂದು ನಮ್ಮ ಅತ್ತೆಗೆ ವೆಜ್ ಐಟಮ್ ಸಿಕ್ತು. ನಮ್ಗೆ ಸಿಕ್ಕಾಪಟ್ಟೆ ವೆಜಿಟೇಬಲ್ಸ್, ಚಿಕನ್, ಸಾಸ್ಗಳೆಲ್ಲ ಹಾಕಿ ಫುಲ್ ಸ್ಟಫಿಂಗ್ ಮಾಡಿ ಕೊಡ್ತಾರೆ ಚಿಪ್ಸ್ ಪ್ಯಾಕೆಟ್ ಅಲ್ಲಿ. ಸಖತ್ ಟೇಸ್ಟ್ಫುಲ್ ಆಗಿತ್ತು ಅಂತಾನೆ ಹೇಳ್ಬೋದು. How is it, Sinchana? Make your own chips. ತಿನ್ನೋದು ಅರ್ಧ ಗಂಟೆ ಆಯ್ತು. ಇನ್ನು ಈ ಕಡೆ ವಿನಯಣ್ಣ ಮತ್ತೆ ರಕ್ಷಿತ್ ಟ್ಯಾಕ್ಸಿ ಬಾರ್ಬಿಕ್ಯೂ ಇಂದ ಅಂಜಲ್ ಫ್ರೈ ಮತ್ತೆ ಚಿಕನ್ ಏನೋ ತಗೊಂಡ್ಬರ್ತೀನಿ ಅಂತ ಹೋದ್ರು. ಅರ್ಧ ಗಂಟೆ ಬಿಟ್ಟು ಒಬ್ರು ಬಂದ್ರು, ಅರ್ಧ ಗಂಟೆ ಬಿಟ್ರು ಇನ್ನೊಬ್ರು ಬಂದ್ರು. ಅಯ್ಯಪ್ಪ, ನಮಗ್ ಕಾದು ಸಾಕಾಗಿ ಅಲ್ಲೇ ಕುತ್ಕೊಂಡ್ಬಿಟ್ವಿ. ಎಂತ ಮಾರೀಶ 1 hour ಕಾದಿದ್ಯಾ? ಎಂತ ತಂದಿ ತೋರ್ಸ. 1 hour ಕಾದ್ ತಂದಿದ್ಯ ಅಂತ ತೋರ್ಸ. ಅಂಜಲ್ ಬಾರ್ಬಿಕ್ಯೂ ಕರ್ಮ. ನಡ್ದು ನಿಂತು ಎಲ್ರಿಗೂ ಸಾಕಾಗಿ ಹೋಗ್ಬಿಟ್ಟಿತ್ತು. ನಮ್ಗೆಂಗೋ ಕುತ್ಕೊಳಕ್ ಪ್ಲೇಸ್ ಸಿಕ್ತು. ಪಾಪ ಇವ್ರಿಬ್ರಿಗೆ ಕುತ್ಕೊಳಕ್ ಜಾಗ ಇಲ್ಲ ಅಂತ ಹೆಂಗ್ ಕುತ್ಕೊಂಡ್ ತಿಂತಾ ಇದ್ರು ನೋಡಿ. ಅದಕ್ಕೆ ನಾನು ಮತ್ತೆ ನೀರ್ ಬಾಟ್ಲು ತೋರ್ಸ್ಬಿಟ್ಟು ತಮಾಷೆ ಮಾಡ್ತಾ ಇದ್ವಿ ಅವರಿಗೆ. ಬೊಂಡಾ ಐಸ್ ಕ್ರೀಮ್ ಒಂದ್ ಕಡೆ, ಆಮೇಲೆ ಐಸ್ ಆಪಲ್ ಐಸ್ ಕ್ರೀಮ್ಸ್ ಒಂದ್ ಕಡೆ, ಡೆಸರ್ಟ್ ಕೂಡ ಸಖತ್ ಟೇಸ್ಟಿಯಾಗೇ ಇತ್ತು. ಅಲ್ಲಿ ಇನ್ನೊಂದು ಸ್ಟಾಲ್ ಇತ್ತು. ನಂಗೆ ಇದ್ರದ್ದು ನೇಮ್ ಆಕ್ಚುಲಿ ನೆನಪಿಲ್ಲ. ಏನೋ ಫಿಂಗರ್ ಚಿಪ್ಸ್ ಅನ್ಸುತ್ತೆ. ಅದಕ್ಕೆಲ್ಲ ಈ ತರ ಸಾಸ್ ನ ನೇತಾಕಿರ್ತಾರೆ. ನಮ್ಗೆ ಯಾವ ಸಾಸ್ ಬೇಕು ಅದ್ರ ಮೇಲೆ ಹಾಕ್ಬಿಟ್ಟು ಕೊಡ್ತಾ ಇದ್ರು. ಒಂಥರ ಯುನೀಕ್ ಅಂಡ್ ಅಟ್ರಾಕ್ಟಿವ್ ಆಗಿ ಅನಿಸ್ತಿತ್ತು ಈ ಸ್ಟಾಲ್. ಹೊಟ್ಟೆ ಎಲ್ಲ ತುಂಬಿಸ್ಕೊಂಡು ನಾವು ಬಂದಿದ್ದು ಲೈವ್ ಕ್ಯಾರಿಕೇಚರ್ ಆರ್ಟಿಸ್ಟ್ ಶ್ರೀಧರ್ ಗಂಗೋಳಿ ಅಂತ ಹೇಳಿ. ಇವರು ಲೈವ್ ಅಲ್ಲಿ ನಮ್ಮನ್ನ ನಿಲ್ಲಿಸ್ಬಿಟ್ಟು ಈ ಆನಿಮಿ ಕ್ಯಾರೆಕ್ಟರ್ ತರಾನೇ ನಮ್ಮನ್ನ ಡ್ರಾ ಮಾಡಿ ಕೊಡ್ತಾ ಇದ್ರು. ಸಖತ್ತಾಗಿ ಮಾಡ್ತಾ ಇದ್ರು. ನಾನು ರಕ್ಷಿತ್ ಕೂಡ ಮಾಡ್ಸಿದ್ವಿ. ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದೀರಲ್ಲ, ಆ ಪೋಸ್ಟರ್ ಅಲ್ಲಿ ಇರೋದು ನಾನು ರಕ್ಷಿತ್. ನಮ್ಮಿಬ್ರನ್ನ ಇವ್ರು ಈ ತರ ಡ್ರಾ ಮಾಡಿ ಕೊಟ್ರು. ಓ ದೇವ್ರೆ, ನಮ್ಗೆ ಅದು ನೋಡಿ ನಗಡಿ ಸಾಕಾಯ್ತು ಮಾತ್ರ. ನಾವು ಡ್ರಾ ಮಾಡ್ಸೋದ್ರೊಳಗಡೆ ಎಲ್ಲಾ ಫಂಕ್ಷನ್ ಮುಗ್ದು ಎಲ್ಲ ಜನ ಖಾಲಿಯಾಗಿ ಹೋಗ್ಬಿಟ್ಟಿದ್ರು. ಇನ್ನೇನೊಂದ್ ಸ್ವಲ್ಪ ಜನ ಓಡಾಡ್ತಿದ್ರು ಅಷ್ಟೇ. ನಾನು ರಕ್ಷಿತ್ ಡ್ರಾ ಮಾಡ್ಸಿ ಆದ್ಮೇಲೆ ವಿನಯಣ್ಣ ಮತ್ತೆ ರಾಧಿಕಾ ಕೂಡ ಡ್ರಾ ಮಾಡ್ಸಿದ್ರು. ಇವ್ರ ಪೋಸ್ಟರ್ ಅಂತೂ ಡಿಟ್ಟೋ ಅವರೇ ಅಂತ ಹೇಳ್ಬೇಕು, ಆ ತರ ಡ್ರಾ ಮಾಡಿದ್ರು. ನಂಗೆ ನಿಜವಾಗ್ಲೂ ನಮ್ಗಿಂತ ರಾಧಿಕಾ ಮತ್ತೆ ವಿನಯಣ್ಣಂದು ಡ್ರಾಯಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬಾ ರಾಧಿಕಾ ಬಾ. ಬನ್ನಿ ನೀವೆಲ್ಲ ಡಿಟ್ಟೋ ಹೇಳಿ, ರಿವ್ಯೂ ಹೇಳಿ. ಸೇಮ್ ಅಲ್ಲ, ಪಿಂಕ್ ಲಿಪ್ಸ್ಟಿಕ್ ಒಂದು ಹಾಕಿದ್ರು ನೀವೇ. ಈ ಕಂಪ್ಲೀಟ್ ಈವೆಂಟ್ ನ ಹೋಸ್ಟ್ ಮಾಡಿದ್ದು ಪರಶುರಾಮ ಫ್ರೆಂಡ್ಸ್ ಮಲ್ಪೆ ಟೀಮ್ ಕಡೆಯಿಂದ. ತುಂಬಾನೇ ಚೆನ್ನಾಗಿ ಹೋಸ್ಟ್ ಮಾಡಿದ್ರು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಮುಂದಿನ ವರ್ಷ ಮಲ್ಪೆ ಬೀಚೋತ್ಸವನ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡೋದನ್ನ ಮಿಸ್ ಮಾಡಲೇಬೇಡಿ. ಹೋಪ್ ನಿಮ್ಗೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಡೂ ಶೇರ್, ಲೈಕ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.